ನಿಮ್ಮ ವೈವಾಹಿಕ ಜೀವನವನ್ನು ಹಾಳು ಮಾಡುವ ಅಂಶಗಳಿವು. ಈಗಲೇ ಸರಿಪಡಿಸುವುದು ಒಳ್ಳೆಯದು. ಈ ಕೆಲವು ವಿಷಯಗಳು ಪತಿ ಪತ್ನಿಯರ ಸಂಬಂಧವನ್ನು ಹಾಳು ಮಾಡುವಂಥದ್ದು. ಅದನ್ನು ಸರಿಪಡಿಸಿಕೊಂಡರೆ ವೈವಾಹಿಕ ಜೀವನ ಸುಖಕರವಾಗಬಲ್ಲದು. ಪತಿ ಪತ್ನಿಯರ ಸಂಬಂಧವನ್ನು ಹಾಳು ಮಾಡಲು ಯಾರೋ ಮೂರನೇ ವ್ಯಕ್ತಿಯ ಪ್ರವೇಶವಾಗಬೇಕೆಂದೆನ್ನಿಲ್ಲ. ಕೆಲವೊಮ್ಮೆ ನಮ್ಮ ಕೆಲವೊಂದು ನಡವಳಿಕೆಗಳು ಸಮಸ್ಯೆಗಳಿಂದಲೂ ಸಂಬಂಧದಲ್ಲಿ ಬಿರುಕು ಮೂಡುತ್ತದೆ. ನಿಮ್ಮ ದಾಂಪತ್ಯವನ್ನು ನೀವು ನಾಶಪಡಿಸುತ್ತಿರುವ ಕೆಲವು ಸಾಮಾನ್ಯ ಚಿಹ್ನೆಗಳು ಇಲ್ಲಿವೆ. ವಂಚನೆಯ ದಾಂಪತ್ಯವನ್ನು ನಾಶಪಡಿಸುವಲ್ಲಿ ಪ್ರಮುಖ ಅಂಶವಾಗಿದೆ. ನಿಮ್ಮ ಭಾವನೆಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರುವುದು ಮತ್ತು ನೀವು ಮೋಸಕ್ಕೆ ಕಾರಣವಾಗಬಹುದಾದ ಯಾವುದೇ ಸಮಸ್ಯೆಗಳಲ್ಲಿ ಸಿಲುಕದಂತೆ ನೋಡಿಕೊಳ್ಳುವುದು ಮುಖ್ಯ. ಸಂಬಂಧದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಸರಿಯಾದ ಮಾತುಕತೆ ಇರಬೇಕು. ಯಾವುದೇ ಸಂಬಂಧದಲ್ಲಿ ಸಂವಹನವು ಕಾಣೆಯಾದಾಗ ಅಥವಾ ಕೊರತೆ ಇರುವಾಗ ವಿಷಯಗಳು ತಪ್ಪಾಗುತ್ತವೆಂದು ಸೂಚಿಸುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಸಂಭಾಷಣೆಗಳನ್ನು ತಪ್ಪಿಸಿದರೆ ಅಥವಾ ಮಾತಿನ ಬದಲು ಜಗಳವೇ ಆಗುತ್ತಿದ್ದರೆ ಇದು ನಿಮ್ಮ ಸಂಬಂಧದ ಅಪಾಯದಲ್ಲಿದೆ ಎನ್ನುವುದರ ಸಂಕೇತವಾಗಿದೆ. ದೈಹಿಕ ಅನ್ಯೋನ್ಯತೆಯ ಯಾವುದೇ ವಿವಾಹದ ನಿರ್ಣಾಯಕ ಅಂಶವಾಗಿದೆ. ಪತಿ ಪತ್ನಿಯರ ಸಂಬಂಧದಲ್ಲಿ ಲೈಂಗಿಕತೆ ಕೊರತೆಯು ನಿಮ್ಮ ನಡುವೆ ಏನೋ ಸರಿ ಇಲ್ಲ ಎಂದು ಸೂಚಿಸುತ್ತದೆ. ಹಾಗಾಗಿ ನಿಯಮಿತ ಲೈಂಗಿಕತೆ ಹಾಗೂ ಅನ್ಯೋನ್ಯತೆಯ ಸಂಬಂಧದಲ್ಲಿ ಮುಖ್ಯ. ಹಣದ ತೊಂದರೆಗಳು. ಸಂಬಂಧದಲ್ಲಿ ಹಣವು ದೊಡ್ಡ ಒತ್ತಡವನ್ನು ಉಂಟು ಮಾಡಬಹುದು. ವಿಶೇಷವಾಗಿ ಒಬ್ಬ ವ್ಯಕ್ತಿಯೇ ಇತರರಿಗಿಂತ ಹೆಚ್ಚು ಖರ್ಚು ಮಾಡುವವರಾಗಿದ್ದರೆ ಹಣದ ಬಗ್ಗೆ ನಿರಂತರವಾಗಿ ವಾದ ಮಾಡುವುದನ್ನು ನೀವು ಕಂಡುಕೊಂಡರೆ ಒಟ್ಟಿಗೆ ಕುಳಿತು ಬಜೆಟ್ ಮಾಡುವ ಸಮಯ ಇರಬಹುದು. ಟೀಕೆ ಮತ್ತು ಅಪಧನೆಯ ಸಂಬಂಧಕ್ಕೆ ವಿಷಕಾರಿಯಾಗಬಹುದು. ನಿಮ್ಮ ಸಂಗಾತಿಯನ್ನು ನಿರಂತರವಾಗಿ ಟೀಕಿಸುವುದು ಮತ್ತು ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳಿಗೆ ಅವರನ್ನು ದೂಷಿಸುತ್ತಿದ್ದರೆ ನೀವು ನಿಮ್ಮ ನಡವಳಿಕೆಯನ್ನು ಬದಲಾಯಿಸಬೇಕಾಗಿದೆ. ನಂಬಿಕೆಯ ಕೊರತೆ. ಯಾವುದೇ ಸಂಬಂಧದಲ್ಲಿ ನಂಬಿಕೆ ಬಹಳ ಮುಖ್ಯ. ಸಂಬಂಧದಲ್ಲಿ ನಂಬಿಕೆಯ ಕೊರತೆ ಇದ್ದರೆ ಆ ಸಂಬಂಧದಲ್ಲಿ ಏನೋ ಸರಿಯಿಲ್ಲ ಎಂದರ್ಥ. ನಿಮ್ಮ ಸಂಗಾತಿಯ ಉದ್ದೇಶಗಳನ್ನು ನೀವು ನಿರಂತರವಾಗಿ ಪ್ರಶ್ನಿಸುತ್ತಿದ್ದರೆ ಅಥವಾ ಅವರ ಮಾತನ್ನು ಅನುಮಾನಿಸುತ್ತಿದ್ದರೆ ನಿಮ್ಮಿಬ್ಬರ ನಡುವೆ ನಂಬಿಕೆ ಇಲ್ಲ ಎಂದರ್ಥ. ಸಂಗಾತಿಯನ್ನು ನಿರ್ಲಕ್ಷಿಸುವುದು. ಯಾವುದೇ ರೂಪದಲ್ಲಿ ನಿಮ್ಮ ಸಂಗಾತಿಯನ್ನು ನಿರ್ಲಕ್ಷಿಸುವುದು ನಿಮ್ಮ ದಾಂಪತ್ಯಕ್ಕೆ ವಿಷಕಾರಿಯಾಗಿದೆ. ನಿಮ್ಮ ಸಂಗಾತಿಯು ಭಾವನೆಗಳನ್ನು ನಿರ್ಲಕ್ಷಿಸುವುದರಿಂದ ಹಿಡಿದು ನಿಮ್ಮ ಸ್ವಂತ ಸಂಬಂಧವನ್ನು ನಿರ್ಲಕ್ಷಿಸುವವರೆಗೆ ನಿಮ್ಮ ಮದುವೆ ಮತ್ತು ನಿಮ್ಮ ಸಂಗಾತಿಯನ್ನು ನೀವು ನಿರ್ಲಕ್ಷಿಸಿದರೆ ಇದು ತಪ್ಪು ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದರ ಸಂಕೇತವಾಗಿದೆ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್.